ಇವತ್ತು ಸೃಷ್ಟಿಯ 2500 ವರ್ಷದ ಇತಿಹಾಸದಲ್ಲಿ ಮಾನವನು ಭಾಳ ಅನ್ವೇಷಕನಾಗಿರ್ತಾನೆ. ಮಾನವನ ಒಂದು ಎಡಿಷ್ನಲ್ ಈ ಪ್ರಾಣಿ ಸಂಕುಲದಿಂದ ಮಾನವ ಯಾಕೆ ಭಿನ್ನ ಆಗ್ತಾನಂದರೆ ಆತನಲ್ಲಿ ಒಂದು ಅನ್ವೇಷಕ ಮತ್ತು ಚಿಕಿತ್ಸಕ ಬುದ್ಧಿ ಇರುತ್ತೆ. ಆ ಅನ್ವೇಷಕ ಮತ್ತು ಚಿಕಿತ್ಸಕ ಬುದ್ಧಿಯಿಂದ ಮಾನವ ನಿರಂತರವಾಗಿ ಒಂದು ಅನ್ವೇಷಣೆಯಲ್ಲಿರ್ತಾನೆ. ಅದು 2,500 ವರ್ಷದ ಇತಿಹಾಸದಿಂದ ಅದು ಸಾಹಿತ್ಯಿಕ ರೂಪವಾಗಲಿ, ವೈಜ್ಞಾನಿಕ ರೂಪವಾಗಲಿ, ಆಧ್ಯಾತ್ಮಿಕ ರೂಪವಾಗಲಿ, ತತ್ವಜ್ಞಾನದ ರೂಪವಾಗಲಿ, ಸಾಂಸ್ಕೃತಿಕ ರೂಪವಾಗಲಿ, ಮನುಷ್ಯ ಏನೋ ಒಂದು ಹೊಸತನ್ನು ಸದಾ ಹುಡುಕ್ತಾ ಇರ್ತಾನೆ. ಅದು ಮಾನವನ ಗುಣಲಕ್ಷಣವೂ ಹೌದು. ಅದು ಸುಮ್ಮನೆ ಕೊಡೋದಲ್ಲ. ಹೀಗಾಗಿ ವಿಜ್ಞಾನವನ್ನು ನಾವು ನೋಡಿದಾಗ ಈಗ ವಿಜ್ಞಾನಿಗಳಿಗೆ ಎಂದೂ ತೃಪ್ತಿ ಮತ್ತು ನೆಮ್ಮದಿ ಅನ್ನೋದು ಇರೋದಿಲ್ಲ. ಇವತ್ತೇನಾದರೂ ಹೊಸ ಸಂಶೋಧನೆ ಆದರೆ ಅಲ್ಲಿಗೆ ಎಂಡ್ ಆಗೋದಿಲ್ಲ ವಿಜ್ಞಾನ. ಮತ್ತು ಅದಕ್ಕೂ ಮುಂದಿನ ಒಂದು ಅನ್ವೇಷಣೆ ಸಂಶೋಧನೆ ಚಾಲು ಆಗುತ್ತೆ. ಅದೇ ಮಾದರಿಯಲ್ಲಿ ಮಾನವ ವಿಜ್ಞಾನ ವಿಭಾಗದಲ್ಲಿ ಹಂಗೆ ನಡ್ಕೊಂಡ್ರೆ ಮಾನವನ ಇನ್ನೊಂದು ಒಂದು ಸಂಕುಲ, ಒಂದು ಗ್ರೂಪು, ಅದು ಸಂಖ್ಯೆಯಲ್ಲಿ ಭಾಳ ಕಡಿಮೆ ಇರುತ್ತೆ. ಅವರು ಈ ಜಗತ್ತು, ಸೃಷ್ಟಿ, ದೇವರು, ಈ ಧರ್ಮ, ಅಧ್ಯಾತ್ಮ, ಈ ವಿಷಯಗಳ ಕುರಿತು ಸಾಕಷ್ಟು ಸದಾ ಅನ್ವೇಷಣೆಯಲ್ಲಿ ಇರ್ತಾರೆ. ಆ ಅನ್ವೇಷಣೆಯ ಫಲವಾಗಿ ಮಾನವನಿಗೆ ಮೊದಲು ಧರ್ಮ ಹುಟ್ಕೋತು. ಆತ ಸದಾ ಅನ್ವೇಷಣೆ ಮಾಡಿ ತನ್ನ ಬದುಕಿನಲ್ಲಿ ಕೌಟುಂಬಿಕ ಜೀವನ ಕಟ್ಟಿಕೊಂಡಾದ ಮೇಲೆ, ಅವ ಸಾಮಾಜಿಕ ಬದುಕಿಗೆ ಬಂದಾದ ಮೇಲೆ ಕುಟುಂಬ ನಿರ್ವಹಣೆ ಮಾಡ್ತಕ್ಕಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ತನಗೆ ತಿಳಿದ ಮಾದರಿಯಲ್ಲಿ ದೇವರನ್ನು ಆರಾಧಿಸಲಿಕ್ಕೆ ಪ್ರಾರಂಭ ಮಾಡಿದ. ಆತ ತನಗೆ ತಿಳಿದ ಮಾದರಿಯಲ್ಲಿ ಮಳೆ ಕಂಡಾಗ ಮಳೆಯನ್ನು ದೇವರಂದ, ಮಳೆಕ್ಕಿಂತ ಮುಂಚೆ ಗುಡುಗು ಸಿಡಿಲು ಬಂದಾಗ ಅದನ್ನು ದೇವರಂತ ಕರೆದ. ಭಯಭೀತನಾಗಿ ಎಲ್ಲವನ್ನೂ ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದ, ತಾನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ. ಎಲ್ಲವೂ ಹೊಸತು ಮಾನವನಿಗೆ. ಈ ಸೃಷ್ಟಿಯಲ್ಲಿ ಎಲ್ಲವೂ ಹೊಸತು. ಪ್ರತಿನಿತ್ಯ ಕಲಿತಾ ಇರ್ತಾನೆ ಮಾನವ. ಅದನ್ನು ಸೋಷಿಯಲ್ ಆಂಥ್ರೋಪಾಲಜಿಸ್ಟ್ ಭಾಳ ಚೆನ್ನಾಗಿ ಹೇಳ್ತಾರೆ. ಪ್ರತಿ ಹಂತದಲ್ಲಿ ಮಾನವ ಬದುಕು ಪ್ರಾರಂಭ ಮಾಡುವಾಗ ಆತನಿಗೆ ಈ ಸೃಷ್ಟಿಯಲ್ಲಿ ಏನು ಹೊಸತನ್ನು ಕಂಡಿದ್ದಾನೋ, ಹೊಸತನ್ನು ಕಂಡಾಗ ಆತ ಭಯಭೀತನಾಗಿದ್ದಾನೆ. ಅದು ಆನಂದ ಪಟ್ಟಿಲ್ಲ. ಬಹುಶಃ ಮಾನವ ಮೊದಲು ಮಳೆ ಕಂಡಾಗ, ಮಳೆ ಬರೋಕ್ಕಿಂತ ಮುಂಚೆಗೆ ಗುಡುಗು ಸಿಡಿಲುಗಳನ್ನು ಕಂಡಾಗ ಭಾಳ ಭಯಭೀತನಾಗಿರ್ತಾನೆ ಅವನು. ಏನಿದು ಅಂತ, ಸೃಷ್ಟಿಯ ರಹಸ್ಯ ಅಂತ. ಆಮೇಲೆ ಮಳೆ ಸುರಿತದೆ, ಆಮೇಲೆ ಒಂದಿಷ್ಟು ಬಿಸಿಲು ಬೀಳುತ್ತೆ, ಆಮೇಲೆ ಅದಕ್ಕೆ ಆತ ಹೊಂದ್ಕೊಳ್ತಾನೆ. ಮುಂದೆ ಆ ಸೃಷ್ಟಿಯ ಎಲ್ಲ ಚಟುವಟಿಕೆಗಳ ಹೊಂದ್ಕೊತ ಹೋಗಿ ಆತನ ಕಲಿಕೆ ಪ್ರಾರಂಭ ಆಗ್ತದೆ. ಇದು ಗುಡುಗು ಬಂದರೆ, ನಂತರ ಮಿಂಚು ಬಂದರೆ, ನಂತರ ಮಳೆ ಬರುತ್ತೆ ಅನ್ನುವಂಥ ಕಲಿಕೆ ಆತನಿಗೆ ಆಗುತ್ತೆ, ಗ್ರಹಿಕೆ ಆಗುತ್ತೆ ಆತನಿಗೆ. ಅದೇ ಪ್ರಥಮ ಅನುಭವದಲ್ಲಿದ್ದಾಗ ಆತನಿಗೆ ಏನೂ ಗೊತ್ತಿರೋದಿಲ್ಲ. ಹೀಗೆ ಸಾವಿರಾರು ವರ್ಷಗಳ ಇತಿಹಾಸದಿಂದ ಮಾನವ ನಿತ್ಯ ಒಂದನ್ನು ಕಲ್ಕೋತ ಬಂದ. ಅದರಲ್ಲಿ ಪರಿವರ್ತನೆ ಆಯಿತು. ಹಿಂದೆ ಯಾವುದನ್ನು ಸತ್ಯ ಅಂತ ನಂಬಿದ್ದು ಕಾಲಾನಂತರದಲ್ಲಿ ಅದು ಅಸತ್ಯ ಅಂದ. ಹಿಂದೆ ಯಾವುದು ಅಸತ್ಯ ಅನ್ನೋ ಕಾಲಾನಂತರದಲ್ಲಿ ಅದು ಸತ್ಯ ಅಂದ. ವಿಜ್ಞಾನವೂ ಅಷ್ಟೇ. ಇವತ್ತಿನ ಕಾಲಕ್ಕೆ ಇದು ಸತ್ಯ, ಮುಂದೊಂದು ದಿನ ಇದು ಅಸತ್ಯ ಅಂತ ಪ್ರೂವ್ ಆಗಿ ಇನ್ನೊಂದು ಸತ್ಯ ಬಂದಾಗ ಇದು ಅಸತ್ಯ ಆಗುತ್ತೆ. ವಿಜ್ಞಾನಿಗಳು ಭಾಳ ಕ್ಲಿಯರ್ ಅದರ ಆ ವಿಷಯಕ್ಕೆ. ವಿಜ್ಞಾನಿಗಳು ಭಾಳ ಕ್ಲಿಯರ್ ಅದರ. ಪ್ರಯೋಗಶಾಲೆಯಲ್ಲಿ ಇವತ್ತು ಇದು ಸತ್ಯ ಅಂತಕೊಂಡ್ರೆ ಮುಂದೆ ಕೆಲವು ನಂತರದಲ್ಲಿ ಅದು ಅಸತ್ಯ ಅಂತ ಪ್ರೂವ್ ಆಯಿತು ಅಂದರೆ ಅದನ್ನು ಒಪ್ಕೊಂಡ್ಬಿಡ್ತಾರೆ ಅವರು. ಹೌದು, ಆವಾಗ ನಂಬಿದ್ವಿ ಅದನ್ನು, ಈಗ ಇದು ಸತ್ಯ ಅಂತ. ವಿಜ್ಞಾನಿಗಳು ಆ ನಿಟ್ಟಿನಲ್ಲಿ ಭಾಳ ಕ್ಲಾರಿಟಿ ಇದೆ ವಿಜ್ಞಾನಿಗಳ ಹತ್ರ. ಆ ಕ್ಲಾರಿಟಿ ಧರ್ಮದಲ್ಲಿ ಅಷ್ಟು ಬೇಗ ಬರೋದಿಲ್ಲ. ಧರ್ಮದ ಆಚರಣೆಗಳಲ್ಲಿ ಅಷ್ಟು ಬೇಗ ಬರೋದಿಲ್ಲ ಆ ಕ್ಲಾರಿಟಿ. ವಿಜ್ಞಾನಿಗಳು ಎಲ್ಲಿದ್ದರೂ ಅದು ಪ್ರಯೋಗಸಮ್ಮತವಾಗಿ ಸಾಬೀತಾಗಿಬಿಡ್ತಂದ್ರೆ ಅವರಿಗೆ, ಅವರು ಹಿಂದಿಂದನ್ನು ಅಸತ್ಯ ಅಂತ ಒಪ್ಕೋತಾರೆ, ಮುಂದಿಂದನ್ನು ಸತ್ಯ. ಆದ ಸತ್ಯ ಎಲ್ಲಿವರೆಗೆ ಅಂದರೆ ಇನ್ನೊಂದು ಸತ್ಯ ಇದು ಅಸತ್ಯ ಅಂತ ಹೇಳುವವರೆಗೂ ಆ ಸತ್ಯ ಕಂಟಿನ್ಯೂ ಆಗಿರುತ್ತೆ. ಇದು ವಿಜ್ಞಾನದ ಮೂಲಭೂತ ತತ್ವ ಇದು. ಅದರ ಧರ್ಮದಲ್ಲಿ ಆ ರೀತಿ ಇರೋದಿಲ್ಲ. ಎಷ್ಟೇ ಸತ್ಯಗಳು ಹೊರಬಂದರೂ
ಮೊದಲಿನ ಮೂಲಭೂತ ಸತ್ಯ ಏನಿರ್ತಲ್ಲ ನಂಬ್ಕೊಂಡು ಬಂದಿರ್ತಾನೆ, ಅದೊಂದು ಜನಾಂಗ ಅದನ್ನು ಅದೇ ಸತ್ಯವನ್ನು ನಂಬ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂಘರ್ಷ ಶುರುವಾಗುತ್ತೆ. ಸಂಘರ್ಷ ಧರ್ಮದ ಹೆಸರಿನಲ್ಲಿ ಪ್ರಾರಂಭ ಆಗ್ತದೆ, ದೇವರ ಹೆಸರಿನಲ್ಲಿ ಪ್ರಾರಂಭ ಆಗ್ತದೆ. ದೇವರನ್ನು ಒಲಿಸುವ ಆಚರಣೆಗಳ ಕುರಿತು ಸಂಘರ್ಷ ಚಾಲು ಆಗುತ್ತೆ. ನಾವು ಇದು ಅಲ್ಲ ಅಂತ ನಾವು ಅನ್ಬೋದು, ಅದು ಅಲ್ಲ ಅಂತ ಅವ್ರು ಅನ್ಬೋದು, ಇದು ಹೌದಂತ ಅವ್ರು ಅನ್ಬೋದು, ಅದು ಅಲ್ಲ ಅಂತ ಅವ್ರು ಅನ್ಬೋದು. ಈ ರೀತಿಯಾದ ಸಂಘರ್ಷಗಳು ಪ್ರಾರಂಭ ಆಗ್ತವೆ. ಸೊ ಎಷ್ಟೋ ಸತ್ಯಗಳು ಕಾಲಾನಂತರದಲ್ಲಿ ಬಂದರೂ ಕೂಡ ಆ ಸತ್ಯಗಳನ್ನು ವಿಜ್ಞಾನ ಹೇಗೆ ಯಾವ ರೀತಿ ಅದು ಏಕಸ್ವಾಮ್ಯದಿಂದ ಒಪ್ಕೊಳ್ಳುತ್ತದೋ, ಸ್ವೀಕಾರ ಮಾಡ್ತದೋ, ಆ ರೀತಿಯಾದ ಏಕಸ್ವಾಮ್ಯ ಸ್ವರೂಪದ ಸ್ವೀಕಾರ ಈ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಇರದೇ ಇದ್ದ ಕಾರಣಕ್ಕಾಗಿ ಕೆಲವೊಂದಿಷ್ಟು ಗೊಂದಲಗಳು, ಕೆಲವೊಂದಿಷ್ಟು ಆತಂಕಗಳು, ಕೆಲವೊಂದಿಷ್ಟು ಸಂಶಯಗಳು ಇವೆಲ್ಲವೂ ಸುತ್ತಕೊಂಡು ಬಿಡ್ತವೆ. ನಮ್ಮ ಸುತ್ತಲೂ, ನಮ್ಮ ಬದುಕಿನ ಸುತ್ತಲೂ ಸುತ್ತುಗೋತವೆ. ಆವಾಗ ಸಾಮಾನ್ಯರಿಗೆ ಇದು ಗೊಂದಲ ಆಗತ್ತೆ. ಸಾಮಾನ್ಯರಿಗೆಲ್ಲ ಗೊಂದಲ ಆಗಿಬಿಡೋದು. ಒಬ್ಬರು ಇದು ದೇವ್ರಂತಾರೆ, ಒಬ್ಬರು ಅದು ದೇವ್ರಂತಾರೆ, ಒಬ್ಬರು ಅದು ಅಂತಾರೆ, ಒಬ್ಬರು ಇದು ಅಂತಾರೆ. ನಾವೇನು ಮಾಡ್ಬೇಕು ಹೇಳ್ರಿ ಅಂತ ಸಾಮಾನ್ಯರು ಕೇಳ್ತಾರೆ. ಆದರೆ ಮೂಲದಲ್ಲಿ ಅಧ್ಯಾತ್ಮ ಅನ್ನೋದೇನಿದೆಯಲ್ಲ, ಒಂದು ಕಡೆ ಬರುತ್ತೆ, ವೇರ್ ಸೈನ್ಸ್ ಎಂಡ್ಸ್ ರಿಲಿಜನ್ ಸ್ಟಾರ್ಟ್ಸ್ ಅಂತ. ವೇರ್ ರಿಲಿಜನ್ ಎಂಡ್ಸ್ ದೆನ್ ಫಿಲಾಸಫಿಸ್ಟ್ ಬಿಗಿನ್ಸ್ ಅಂತ. ವೇರ್ ಫಿಲಾಸಫಿ ಎಂಡ್ಸ್ ದೆನ್ ಸ್ಪಿರಿಚುಯಾಲಿಟಿ ಬಿಗಿನ್ಸ್ ಅಂತ. ಅಲ್ಟಿಮೇಟ್ಲಿ ವಿಜ್ಞಾನಕ್ಕೆ ಉತ್ತರ ಸಿಗದೇ ಇದ್ದಾಗ, ವಿಜ್ಞಾನ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಡಾಕ್ಟರ್ ಹೇಳ್ತಾರೆ, ಇನ್ನೂ ಎಲ್ಲ ಮುಗೀತು, ಇನ್ನು ಯಾರ ಮಂದಿನೆಲ್ಲ ಕರೆಸ್ರಿ ನೋಡಿಸ್ರಿ ಅಂದ ಮೇಲೆ ನಾವು ಮತ್ತೊಂದಿಷ್ಟು ದೇವರು ಗುಡಿ ಗುಂಡಾರಗಳನ್ನು ಬೇಡೋದು, ತಂದು ಅಂಗಾರ ಹಚ್ಚೋದು, ಮಾಡ್ತೀವಿ. ಇದು ನಂಬಿಕೆ. ಇದನ್ನು ನಾವು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಎಷ್ಟೋ ವಿಸ್ಮಯಗಳು ಜರುಗ್ತವೆ. ಮನೆಗೆ ಕರ್ಕೊಂಡವ್ರು ಇನ್ನೊಂದು 15 ದಿವಸ ಅಷ್ಟು ಅವಸ್ಥೆಯಲ್ಲಿ ಇರೋದಿಲ್ಲ. ಇರದೇ ಇದ್ದ ಕಾರಣಕ್ಕಾಗಿ ಕೆಲವೊಂದಿಷ್ಟು ಗೊಂದಲಗಳು, ಕೆಲವೊಂದಿಷ್ಟು ಆತಂಕಗಳು, ಕೆಲವೊಂದಿಷ್ಟು ಬದುಕುದಂದ ಅವ್ರು ಮುಂದೆ 10 ವರ್ಷ ಬದುಕ್ಯಾರ. ಇದು ವಿಸ್ಮಯಗಳು ಇವೆಲ್ಲ. ಇಲ್ಲಿ ಭಾಳ ನಾವು ವಿಚಾರ ಮಾಡ್ತಕ್ಕಂಥದ್ದು. ಅದಕ್ಕೆ ವೇರ್ ಸೈನ್ಸ್ ಆ್ಯಂಡ್ಸ್ ರಿಲಿಜನ್ ಸ್ಟಾರ್ಟ್ಸ್ ಅಂತ. ಕೈ ಚೆಲ್ಲಿ ಕುಂತು ಮಾಡಿ ದೇವರ ಕಾಯಬೇಕು ಅಂತ. ಆಪ್ರೇಷನ್ ಮಾಡಿ ಬಂದು ಡಾಕ್ಟರ್ ಹೇಳ್ತಾರೆ, ನಾ ಮಾಡೋ ಕೆಲಸ ನಾ ಮಾಡೇನಿ, ಇನ್ನು ಭಗವಂತ ಕಾಯಬೇಕಂತ ಹೇಳ್ತಾರೆ ಅವರು. ಸೊ ಇದು ಈ ರೀತಿಯಾದ ವ್ಯವಸ್ಥೆಗಳು ನಮ್ಮ ಮಧ್ಯದಲ್ಲಿರ್ತಾವೆ. ಆವಾಗ ವೇರ್ ಸೈನ್ಸ್ ಆ್ಯಂಡ್ಸ್ ರಿಲಿಜನ್ ಬಿಗಿನ್ಸ್ ಅಂತವ. ನಮಗೆ ಆಶ್ರಯ ಅಲ್ಲಿ ಆಶ್ರಯ ಆಗುತ್ತೆ, ಒಂದಿಷ್ಟು ನೆಮ್ಮದಿ ಕೊಡ್ತೈತಿ. ಅದು ಫೈನಲ್ ಅಲ್ಲ, ಅದು ಎಂಡ್ ಅಲ್ಲ. ರಿಲಿಜನಿಗೂ ಅದು ಅಲ್ಟಿಮೇಟ್ ಅಲ್ಲ. ರಿಲಿಜನ್ ಈಸ್ ನಾಟ್ ಅಲ್ಟಿಮೇಟ್. ರಿಲಿಜನ್ ಎಂಡ್ಸ್ ದೆನ್ ಫಿಲಾಸಫಿ ಸ್ಟಾರ್ಟ್ಸ್ ಅಂತ. ತತ್ವಜ್ಞಾನ ಚಾಲು ಆಗುತ್ತೆ. ರಿಲಿಜನ್ನಲ್ಲಿ ನಾವು ಈ ಧರ್ಮದವರು ಆ ಧರ್ಮದವರು ಅಂದಮೇಲೆ ನಿಮ್ಮ ತತ್ವೇನು ನಮ್ಮ ತತ್ವೇನು ಅಂತ ಪ್ರಾರಂಭ ಆಗ್ತದೆ. ಈ ಬೌದ್ಧರ ಶೂನ್ಯ ನಮ್ಮ ಶೂನ್ಯ ಈಗ ಪ್ರಾರಂಭ ಆಯಿತು. ವೈದಿಕರು ಅವೈದಿಕರು ಅಂತಕ್ಕಂಥ ಸಂಘರ್ಷ ಬಂತು. ಧರ್ಮದಲ್ಲೇ ಇದು. ಧರ್ಮನ ಅಲ್ಟಿಮೇಟ್ ಆಗಿತ್ತಂದ್ರೆ, ಧರ್ಮನ ಪರಿಪೂರ್ಣ ಸತ್ಯ ಆಗಿತ್ತಂದರೆ ಅದು ಸತ್ಯ ಒಂದೇ ಇರುತ್ತೆ ಜಗತ್ತಿನಲ್ಲಿ. ಟ್ರುತ್ ಈಸ್ ಒನ್. ಧರ್ಮನ ಅಲ್ಟಿಮೇಟ್ ಆಗಿತ್ತು ಅಂದರೆ, ಯಾವುದು ನಾವು ಧರ್ಮ ಅಂತ ತಿಳ್ಕೊಂಡಿದ್ವಿ ಅದೇ ಅಲ್ಟಿಮೇಟ್ ಆಗಿತ್ತಂದರೆ ಅದು ಎಲ್ಲ ಕಡೆ ಒಂದೇ ಇರಬೇಕಾಗಿತ್ತು. ಆದರೆ ಧರ್ಮದ ಆಚರಣೆಗಳು ಬೇರೆ ಬೇರೆ ಇದ್ದಾವೆ, ಧರ್ಮದ ಸಿದ್ಧಾಂತಗಳು ಬೇರೆ ಬೇರೆ ಇದ್ದಾವೆ, ಧರ್ಮದ ತತ್ವಜ್ಞಾನಗಳು ಬೇರೆ ಬೇರೆ ಇದ್ದಾವೆ. ಆದರೆ ಅದರ ಮೂಲ ಆಶಯ, ತತ್ವಜ್ಞಾನ ಸಿದ್ಧಾಂತ ಆಚರಣೆಗಳು ಬೇರೆ ಇದ್ದರೂ ಆ ಧರ್ಮದ ಮೂಲ ಆಶಯಗಳು ಒಂದೇ ಸತ್ಯದ ಕಡೆ ಇದೆ. ಆವಾಗ ನಾವು ಅಂತೇವೆ ವೇರ್ ರಿಲಿಜನ್ ಎಂಡ್ಸ್ ದೆನ್ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ಸ್. ಶರಣರ ಶೂನ್ಯ ಇಲ್ಲಿಂದ ಚಾಲು ಆಗುತ್ತೆ, ಸ್ಪಿರಿಚುಯಾಲಿಟಿಯಿಂದ. ಶೂನ್ಯಕ್ಕೆ ಧರ್ಮ ಇಲ್ಲ.